here high and dry. Oh, well, I don't wanna jinx it, baby, and twist myself at the spine. Don't wanna overthink it, baby. It's just twist your body and mine. Baby, you give me ice and fire. You're giving me wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh, but I don't wanna jinx it, baby. Let's not get ahead of my time. Oh, but I don't wanna miss you, baby. So I stand up and speak just my mind. Oh. Baby, you give me ice and fire. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Baby, you give me ice and fire. You're channeling wind and rain. You're some kind of butterfly. Baby, you give me midnight. You whip up my appetite. Don't leave me here high and dry. Oh. ರೂಮಿಗೆ ರೀಚ್ ಆಗಿದ್ದೀವಿ. ಇನ್ನು ಮದುವೆ ಹುಡುಗಿ ನಮಗೆ ನಮ್ಮ ಹತ್ರ ಕಳಿಸಿಲ್ಲ ಅವ್ರನ್ನ. ನನ್ನ ಮಗಳು ನೋಡಿ ಎಲ್ಲ ಜೋಡಿಸಿ ಇಡ್ತಾ ಇದ್ದಾಳೆ ನನಗೆ ರೆಡಿ ಮಾಡೋದಕ್ಕೆ. ನಾನು ಹುಡುಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀನಿ. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ನಾನು. ಇನ್ನೂ ಹುಡುಗಿ ಬಂದಿಲ್ಲ. ಹೊರಗಡೆ ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಮತ್ತು ನನ್ನ ಮಗಳು ಕೆಲವೊಂದು ಫೋಟೋಸ್ ಮತ್ತು ರೀಲ್ಸ್ನ ಮಾಡೋಣ ಅಂತ ಆಚೆ ಬಂದಿದ್ದೀವಿ. ಇಲ್ಲೆಲ್ಲ ಯಾವ ಥರ ಇದೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡಿ. ಇದು ಈ ಥರ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಚೆನ್ನಾಗಿದೆ. ಇಲ್ಲಿ ಆಶ್ರಮ ಕೂಡ ಇದೆ. ಹಾಗೆ ನೋಡಿ ಆ ಸೈಡ್ ಕಾಣಿಸ್ತಿದೆಯಲ್ಲ ಅದೇನೇ ಚೌಟ್ರಿ. ತುಂಬ ಚೆನ್ನಾಗಿದೆ. ನೇಚರ್ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವುದು ವೆಹಿಕಲ್ ಸೌಂಡೆಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿದೆ. ನೋಡಿ ಈಗ ನನಗೆ ನನ್ನ ಬ್ರೈಡ್ ಸಿಕ್ಕಿದ್ದಾರೆ. 5 o'clock ಕಳಿಸಿದ್ರು. ಇವರು 6:30ಗೆ ರಿಸೆಪ್ಷನ್ ಸ್ಟಾರ್ಟು. ಅಷ್ಟರಲ್ಲಿ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. 1.5 ಗಂಟೆ ಟೈಮ್ ಇದೆ. ಆರಾಮಾಗಿ ರೆಡಿ ಮಾಡ್ಬೋದು. ನಾನೀಗ ಫಸ್ಟು ಹೇರ್ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ಫುಲ್ಲು ತೋರಿಸೋದಕ್ಕೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಅಷ್ಟು ನನ್ನ ಮಗಳಿಗೆ ಪೇಷನ್ಸ್ ಕೂಡ ಇಲ್ಲ ಫುಲ್ಲು ವಿಡಿಯೋ ಮಾಡೋ ಅಷ್ಟು. ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಾತ್ರ ನಾನು ಶೇರ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದ್ಸಲ ಟೈಮ್ ಸಿಕ್ಕಿದ್ರೆ ಫುಲ್ಲು ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನೀಗ ನೋಡಿ ಮೇಕಪ್ ಎಲ್ಲ ಮುಗೀತು, ಹೇರ್ ಸ್ಟೈಲ್ ಕೂಡ ಆಯಿತು, ಸ್ಯಾರಿ ಡ್ರಾಪಿಂಗ್ ಕೂಡ ಆಗಿದೆ. ಈಗ ಜ್ಯುವೆಲರಿನ ಸೆಟ್ ಮಾಡ್ತಾ ಇದ್ದೀನಿ.
ನೀವೆಲ್ಲ ಗುಬ್ಸಿ ಬಿಟ್ರೆ ಸ್ಮೈಲ್ ಮಾಡ್ತಾಳ ಅವಳು ನೋಡಿದ್ರಿ ಅಲ್ವಾ ಫೋಟೋಗ್ರಾಫರ್ಸು ಎಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ರು ಅಂತ. ಅವರು ಒಂದು ಕ್ಲಿಪ್ಪಿಂಗ್ಸ್ನ ಬೇಕು ಅಂದರೆ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರೋವರೆಗೂ ಬಿಡಲ್ಲ. ತುಂಬ ಚೆನ್ನಾಗಿ ಫೋಟೋಶೂಟ್ನ ಮಾಡ್ತಿದ್ರು. ನನ್ನನ್ನು ಕೂಡ ಜ್ಯುವೆಲರಿಗೆ ಅದು ಸೆಟ್ ಮಾಡಿಕೊಡಿ ಅಂತ ಅಲ್ಲೇ ಇರಿಸ್ಕೊಂಡಿದ್ರು. ನನಗೆ ನೆಕ್ಸ್ಟು ನಾನ್ ಬ್ರೈಡಲ್ಸು ವೆಯ್ಟ್ ಮಾಡ್ತಿದ್ದಾರೆ, ನಾನು ವರ್ಕ್ ಇದೆ ನನಗೆ ಅಂದ್ರೂ ಹುಡುಗಿ ನನ್ನ ಜೊತೆಲೇ ಇರಿ ಅಕ್ಕ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಅದಕ್ಕೋಸ್ಕರ ನಾನು ಜೊತೆಲೇ ಇದ್ದೆ. ನೋಡಿ ಫೋಟೋಶೂಟ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಅವರು ಕ್ಯಾಮ್ರಾ ಪಿಕ್ಸ್ ಎಲ್ಲ ನನಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಕಳಿಸಿದ್ಮೇಲೆ ಕ್ಯಾಮ್ರಾ ಪಿಕ್ಸ್ ಎಲ್ಲ ಯಾವ ಥರ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಜನ ಇದ್ದಾರೆ, ತುಂಬ ಚೆನ್ನಾಗಿ ಪ್ರೊಫೆಷ್ನಲ್ ಆಗಿ ಕೆಲಸನ ಮಾಡ್ತಿದ್ರು.
ಈಗ ಮೇಕಪ್ ಕ್ಲಿಪ್ಪಿಂಗ್ಸ್ನ ತಗೊತಿದ್ದಾರೆ. ಫೋಟೋಸ್ ಎಲ್ಲ ಆಯಿತು. ಸೂಪರ್ ಮ್ಯಾಮ್. ಹಾಗೆ ಒಂಚೂರು ಫೇಸ್ ಈ ಕಡೆ ಕ್ರಾಸ್. ಹಾ ಮ್ಯಾಮ್ ಹೀಗೆ ಮಾಡಿ 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 ಮ್ಯಾಮ್. ಚಿನ್ ಅಪ್ ಮಾಡಿ. ಹಾ ಸೂಪರ್. ಹಾ ಮ್ಯಾಮ್ ಓಕೆ. ಹಾ ಅಷ್ಟೇ ಇರಲಿ. ಸ್ಮೈಲ್ ಹಾಗೆ ಇರಿ. ಹಾಗೆ ಇಲ್ಲಿ ನೋಡಿ. ಸ್ಮೈಲ್. ಬ್ರೈಡ್ದು ಇಂಡೋರ್ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಈಗ ಅವ್ರನ್ನ ಪಾರ್ಟಿ ಹಾಲ್ಗೆ ಕರ್ಕೊಂಡು ಹೋದ್ರು. ಅದಾದಮೇಲೆ ಈಗ ನಾನ್ ಬ್ರೈಡಲ್ಸ್ ಇದ್ದರು. ಈಗ ಒಬ್ಬರು ಆಂಟಿ ಇವರು ಡೋನಟ್ನ ಮಾಡ್ಕೊಡೋಕ್ಕೆ ಕೇಳಿದ್ರು. ಈ ಥರ ಅವ್ರಿಗೆ ನಾನು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು, ಅವ್ರಿಗೆ ತುಂಬ ಇಷ್ಟ ಆಯಿತು. ಈ ಆಂಟಿ ಕೂಡ ನಮಗೆ ರಿಲೇಟಿವ್ಸೇ ಆಗಬೇಕು. ಇವರು ಗಂಡಿನ ಅತ್ತಿಗೆ. ಇವರು ಕೂಡ ಸ್ಯಾರಿ ಡ್ರಾಪಿಂಗ್ ಮತ್ತು ಹೇರ್ ಸ್ಟೈಲ್ನ ಮಾಡಿಸ್ಕೊಂಡ್ರು. ಇವ್ರದ್ದು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಬಂದಿತ್ತು. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ನೋಡಿ ನಮ್ಮ ರಿಲೇಟಿವ್ಸ್ ಅಂತ ಹೇಳಿದ್ನಲ್ಲ, ಇವರೇ ಅವರು ರಶ್ಮಿ ಅಕ್ಕ ಅಂತ. ಇವರ ಕಸಿನ್ನು ಮದುವೆ ಗಂಡಿನ ಕಡೆ ಮದುವೆ ಆಗಿರೋದ್ರಿಂದ ಇವರು ನನಗೆ ಮೇಕಪ್ಗೆ ಒಪ್ಪಿಸಿದ್ರು. ನನ್ನ ತಂಗಿ ಮದುವೆಯಲ್ಲಿ ನನ್ನ ತಂಗಿಗೆ ಮಾಡಿದ ಮೇಕಪ್ಪು ತುಂಬ ಇಷ್ಟ ಆಗಿ ಇವರು ನೀವೇ ಬಂದು ಮಾಡಿಕೊಡಿ ನಮ್ಮ ಮದುವೆಲು ಅಂತ ಹೇಳಿದರು. ಏಯ್ ತಂಗಿ ಹೇಳು. ವರ್ಕೆಲ್ಲ ಮುಗಿದ್ಮೇಲೆ ಈಗ ನಾವು ಊಟಕ್ಕೆ ಬಂದಿದ್ದೀವಿ. ಇವತ್ತು ನೈಟು ಇಲ್ಲೇ ಸ್ಟೇ ಆಗೋದ್ರಿಂದ ಊಟ ಮಾಡಲೇಬೇಕಿತ್ತು. ಇವ್ರನ್ನ ಈ ಫ್ಯಾಮಿಲಿ ನೋಡಿದ್ದೀರಾ ಅಂದ್ಕೊತೀನಿ. ಇವಳು ನಮ್ಮ ಮನೆಯವರ ಕಸಿನ್ ಸಿಸ್ಟರು. ಇವ್ರಿಗೂ ರಶ್ಮಿ ಅಕ್ಕ ಕ್ಲೋಸ್ ರಿಲೇಟಿವ್ ಆಗಬೇಕು. ಇವ್ರ ಕಡೆಯಿಂದನೇ ನಾನು ಈ ಮದುವೆಗೆ ಬಂದಿರೋದು. ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು. ನೋಡಿ ಬಡಿಸೋರು ಅಷ್ಟೇ ತುಂಬ ಪ್ರೊಫೆಷ್ನಲಾಗಿ ಯೂನಿಫಾರ್ಮಲ್ಲಿ ಫುಲ್ಲು ಹೈಜಿನಿಕ್ಕಾಗಿ ಚೆನ್ನಾಗಿ ಸರ್ವ್ ಮಾಡ್ತಿದ್ರು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ ಎಲ್ಲದೂ ಚೆನ್ನಾಗಿತ್ತು. ಸ್ಪೆಷಲಾಗಿ ಏನಂದರೆ ಈಗ ನೋಡಿ ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿ ಕೂಡ ಮಾಡಿಸಿದ್ರು. ಇದು ಮೇಯ್ನ್ ಡಿಶ್ಶು. ತುಂಬ ಇಷ್ಟ ಆಯಿತು ನನಗೆ. ಮದುವೆಗಳಲ್ಲಿ ನಾರ್ಮಲಾಗಿ ಅಕ್ಕಿ ರೊಟ್ಟಿ ಮಾಡಿಸ್ತಾರೆ, ಇವರು ರಾಗಿ ರೊಟ್ಟಿನ ಮಾಡಿಸಿದ್ರು, ಚೆನ್ನಾಗಿತ್ತು. ಹಾಗೆ ಹೊರಗಡೆ ಬೀಡ ಕೂಡ ಕೊಡ್ತಾಯಿದ್ರು, ತುಂಬ ಚೆನ್ನಾಗಿ ಜೋಡಿಸ್ಕೊಂಡಿದ್ರು. ಅದಕ್ಕೆ ಅದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನನ್ನ ಮಗಳು ಐಸ್ನ ತೊಗೊಂಡ್ಳು. ಈಗ ಪಾರ್ಟಿ ಹಾಲಲ್ಲಿ ನಮ್ಮ ಬ್ರೈಡು ಯಾವ ಥರ ಕಾಣಿಸ್ತಿದ್ದಾರೆ, ಮೇಕಪ್ ಆಗಿ ಆಗಲೇ 3 to 4 hours ಆಗಿತ್ತು. ರಿಸೆಪ್ಷನ್ ಇನ್ನೂ ನಡೀತಾ ಇತ್ತು. ಯಾವ ರೀತಿ ಕಾಣಿಸ್ತಿದ್ದಾರೆ ನೋಡೋಣ ಅಂತ ನಾವು ಒಳಗಡೆ ಬಂದ್ವಿ. ನೋಡಿ ಮೇಕಪ್ ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಗಿತ್ತು. ಅವರು ಸ್ವಲ್ಪನೂ ಸ್ವೆಟ್ ಆಗಿರಲಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಸ್ಟೇಜ್ ಮೇಲೆ.
ಇಲ್ಲಿ ವೈಟ್ ಕಲರ್ ಟೀ ಶರ್ಟ್ ಹಾಕಿದಾರಲ್ಲ ಇವರೇನೇ ಫೋಟೋಗ್ರಾಫರು. ಇವರು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ವೀಡಿಯೋಸು ಫೋಟೋಸ್ ಎಲ್ಲ ಬಂದಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಎಲ್ಲ ಯಾವ ಥರ ಬಂದಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದಾಗ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಶೇರ್ ಮಾಡ್ತೀನಿ. ರಶ್ಮಿ ಅಕ್ಕ ಬಲವಂತ ಮಾಡಿ ಬನ್ನಿ ನೀವು ಕೂಡ ಸ್ಟೇಜ್ ಮೇಲೆ ಅಂತ ಕರ್ಕೊಂಡೋದ್ರು. ಅವ್ರಿಗೆ ವಿಶ್ ಮಾಡಿ ನಾವು ಕೂಡ ಒಂದು ಫೋಟೋಸ್ನ ತೆಗೆಸ್ಕೊಂಡು ಬಂದ್ವಿ. ಗುಡ್ ಮಾರ್ನಿಂಗ್. ಮುಹೂರ್ತಕ್ಕೆ ಮೇಕಪ್ ಮಾಡೋಕ್ಕೆ ನಾನು ಎದ್ದು ರೆಡಿಯಾಗಿದ್ದೀನಿ. ಅಂದರೆ ಹುಡುಗಿನ ಇನ್ನೂ ಕಳಿಸಿಲ್ಲ, ಸ್ನಾನ ಮಾಡಿಸ್ತಿದ್ದಾರೆ ಅನಿಸುತ್ತೆ. ನಾನು ರೆಡಿಯಾಗಿದ್ದೀನಿ. ಈಗ 6 ಆಗಿದೆ ಮಾರ್ನಿಂಗು. ವೆದರೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನಾವು ನೈಟ್ ಮಲ್ಕೊಂಡಾಗ 12:30 ಏನೋ ಆಗಿತ್ತು. ಹೊಸ ಜಾಗ ಆಗಿದ್ದರಿಂದ ನಂಗೆ ಅಷ್ಟು ನಿದ್ದೆ ಬರಲಿಲ್ಲ. ರೂಮೆಲ್ಲ ತುಂಬ ಕಂಫರ್ಟಬಲ್ ಆಗಿ ಬೆಡ್ಡೆಲ್ಲ ಚೆನ್ನಾಗೇ ಇತ್ತು. ಆದರೂ ಸ್ವಲ್ಪ ನಿದ್ದೆ ಯಾಕೋ ಬರಲಿಲ್ಲ. ಅದಕ್ಕೆ ಬೇಗನೆ ಎದ್ದೆ ನಾನು. ಕೆಲಸ ಇದ್ದಾಗ ನಿದ್ದೆ ಕೂಡ ಬರಲ್ಲ. 5:30ಗೆ ಎದ್ದು 6 ಒಳಗಡೆ ನಾನು ರೆಡಿಯಾಗಿದ್ದೆ. ಹುಡುಗಿಗೆ ಮಾರ್ನಿಂಗು ಅರಿಶಿನ ಇಟ್ಟು ಸ್ನಾನ ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರು. ಅವ್ರು ಬರೋ ಅಷ್ಟರಲ್ಲಿ ರಶ್ಮಿ ಅಕ್ಕ ಮತ್ತು ಹುಡುಗನ ಅತ್ತಿಗೆ ಅವ್ರನ್ನ ರೆಡಿ ಮಾಡಿಬಿಡೋಣ ಅಂತ ಫಸ್ಟು ಇವ್ರಿಗೆ ಮಾಡ್ತಾಯಿದ್ದೀನಿ. ಆಮೇಲೆ ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಒಂದೇ ಟೈಮ್ಗೆ ಎಲ್ಲರೂ ರೆಡಿ ಆಗಬೇಕಿತ್ತು. ಅದಕ್ಕೆ ಫಸ್ಟ್ ಇವ್ರದ್ದು ಚಿಕ್ಕ ಪಾಪು ಕೂಡ ಇದೆ, ಅದು ಇನ್ನೂ ಮಲಗಿತ್ತು ಅನಿಸುತ್ತೆ. ಅದಕ್ಕೆ ಫಸ್ಟು ಇವರೇನೆ ರೆಡಿ ಆಗ್ತಾಯಿದ್ದಾರೆ. ಇಬ್ಬರದು ರೆಡಿಯಾಗಿ ಅವ್ರು ಹೊರಗಡೆ ಹೋದರು. ನಾವು ಕೂಡ ಈಗ ಟಿಫನ್ ಮಾಡಿಕೊಂಡು ಅವ್ರು ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡಿ ಮಂಟಪ ಎಲ್ಲ ರೆಡಿ ಇದೆ, ಆದರೆ ಹುಡುಗಿನ ಮಾತ್ರ ಇನ್ನೂ ಕಳಿಸಿರ್ಲಿಲ್ಲ. 8 ಗಂಟೆಗೆ ಹುಡುಗಿ ನನಗೆ ಸಿಕ್ಕಿದ್ರು. 9 ಗಂಟೆಗೆ ಮುಹೂರ್ತ ಸ್ಟಾರ್ಟು. ಆದಷ್ಟು ಬೇಗ ಬೇಗ ಮಾಡಬೇಕು ಅಂತ ನಾನೀಗ ಬ್ರೈಡ್ನ ರೆಡಿ ಮಾಡ್ತಾಯಿದ್ದೀನಿ ಮುಹೂರ್ತಕ್ಕೆ. ನೋಡಿ 40 ಮಿನಿಟ್ಸಲ್ಲಿ ರೆಡಿ ಮಾಡಿದ್ದೆ ನಾನು. ಆದ್ರೂ ಎಷ್ಟು ಅರ್ಜೆಂಟ್ ಮಾಡಿದ್ರು ನೋಡಿ. ಎಲ್ಲ ಮದುವೆಲೂ ಇದೇ ಥರನೇ ಆಗುತ್ತೆ, ಲಾಸ್ಟ್ ಮಿನಿಟಲ್ಲಿ ಅರ್ಜೆಂಟ್ ಮಾಡಿಬಿಡ್ತಾರೆ. ನಾನು ರೂಮಲ್ಲಿ ಎಲ್ಲ ನನ್ನ ಥಿಂಗ್ಸ್ ಎಲ್ಲ ಎತ್ತಿಟ್ಟು ಆಚೆ ಬರೋ ಅಷ್ಟರಲ್ಲಿ ತಾಳಿ ಕಟ್ಟಿ ಮುಹೂರ್ತ ಎಲ್ಲ ಆಗೇ ಹೋಗಿತ್ತು. ನೋಡಿ ನನ್ನ ಬ್ರೈಡು ಇವಾಗ ಯಾವ ಥರ ಕಾಣಿಸ್ತಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದ್ರು, ಅವ್ರಿಗೂ ತುಂಬ ಇಷ್ಟ ಆಯಿತು. ನಾನು ಸಪ್ರೇಟಾಗಿ ಕೂಡ ಕೇಳಿದೆ, ಇಲ್ಲ ಅಕ್ಕ ತುಂಬ ಇಷ್ಟ ಆಯಿತು ಅಂತ ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡ ಹೇಳಿದ್ರು. ಆದರೆ ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಎಲ್ಲರಿಗೂ ಕಂಫರ್ಟಬಲ್ ಇರಲ್ಲ, ಅದಕ್ಕೋಸ್ಕರ ನಾನು ವಿಡಿಯೋ ಎಲ್ಲ ಇಲ್ಲಿ ಹಾಕೋದಕ್ಕಾಗಲ್ಲ. ನೋಡಿ ಚೆನ್ನಾಗಿ ಕಾಣಿಸ್ತಿದ್ರು. ಅವ್ರಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ನೀವು ಕೂಡ ವಿಶ್ ಮಾಡಿ.
ಅಮ್ಮ ಅಕ್ಷತೆ ಆಡ್ತೈತೆ ಮಾತಾಡಿ ಹೇಗೇನೆ ಮಾತಾಡಿ ಸರ್ ಹಂಗೆ ಅವ್ರು ಹಾರ ಸರಿ ಮಾಡಿ ಸರ್ ಅವ್ರದ್ದು ಸ್ವಲ್ಪ ಹಾರ ಸರಿ ಮಾಡಿ ಸರ್ ನೀವು ಹಾಂ ಮಾಡಿ ಸರ್ ಹಾಂ ಓಕೆ ಥ್ಯಾಂಕ್ ಯು ಕರೀರಿ ಅವ್ರು ಇಲ್ಲಿ ಒಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ನೋಡಿ ಅದು ಆ ಕಡೆ ಕಾಣಿಸ್ತಿರೋದು ಚೌಟ್ರಿ. ರೈಟ್ ಸೈಡಲ್ಲಿ ರೂಮ್ಸ್ಗಳಿದೆ. ಮಂಟಪನ ದೇವಸ್ಥಾನದ ಮುಂದೆಗಡೆ ಈ ಥರ ಮುಹೂರ್ತ ಮಂಟಪನ ಮಾಡಿದರು. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದರು. ಮಾರ್ನಿಂಗ್ ಸ್ವಲ್ಪ ಜನ ಕಡಿಮೆ ಇದ್ದರು, ನೈಟ್ ತುಂಬ ಜನ ಬಂದಿದ್ದರು. ಬನ್ನಿ ದೇವಸ್ಥಾನದೊಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ನೋಡಿ ಪ್ಲೇಸು ತುಂಬ ಚೆನ್ನಾಗಿದ್ದರಿಂದ ಬಂದವರೆಲ್ಲ ಅಲ್ಲಿ ಫೋಟೋಶೂಟ್ನ ಮಾಡ್ತಾಯಿದ್ರು. ಈ ಲೊಕೇಶನ್ ಡೀಟೇಲ್ಸ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಒಂದು ಸಲ ಬಂದು ಚೆಕ್ ಮಾಡಿ. ಇಲ್ಲಿ ಒಂದು ಲೈಬ್ರರಿ ಕೂಡ ಇದೆ. ಅದು ಯಾವ ಥರ ಇದೆ ಅಂತ ನಾನು ಹೊರಗಡೆಯಿಂದನೇ ತೋರಿಸ್ತೀನಿ. ಒಳಗಡೆ ಯಾರೂ ಇರಲಿಲ್ಲ, ಅದಕ್ಕೆ ನಾವು ಒಳಗಡೆ ಹೋಗೋಕ್ಕೆ ಹೋಗಲಿಲ್ಲ. ತುಂಬ ಕ್ಲೀನಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಮಕ್ಕಳು ಇದ್ದಾರಂತೆ, ಇಲ್ಲಿ ಆಶ್ರಮ ಥರ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ವಾ ಬೆಂಕಿ ಪಟ್ನೆ ಇದೆ ಯಾರ ಹತ್ರ ಆದ್ರು ಏ ಕಾಣಿಸುತ್ತೆ ಹೇಳ್ಬೇಕು ಈ ಸುಮ್ಮನೆ ಏನಿಲ್ಲ ಅಲ್ಲಿ ಹೇಳ್ಬೇಕು ಏ ಜೋರಾಗಿ ಕಂತ ಸುಳ್ಳು ನಿನ್ನ ಅಂತ ಆ ಕಡೆ ಮಕ್ಕ ನೋಡಿ ಹೇಳು, ನೆಲ ನೋಡ್ಬೇಡ, ಮಕ್ಕ ಅಲ್ಲಿರು, ಮಕ್ಕ ನೋಡಿ ಹೇಳಮ್ಮ. ಅವಳ ಕಂಡೆ ಮುತ್ತಿನಂತ ನೆಲದ ಕಂಡೆ, ಮಕ್ಕ ಕಂಡೆ ನೆಲನ್ ನೋಡ್ತಾ ಇದ್ದೀನಿ. ಮುತ್ತಿನಂತ ಏಯ್ ಮಕ್ಕ ಕೊಂಡು ನೋಡ್ಕೊಂಡು ಮುತ್ತಿನಂತ ಗಂಡನ ಹೆಸರು ಹೇಳ್ಬಿಟ್ಟು ಹೇಳು. ಏನ್ ಹೆಸರು? ಮುತ್ಕಂಡೆ, ಅವಳ ಕಂಡೆ, ಮುತ್ತಿನಂತ. ಆಯ್ತಾ ಸ್ವಾಮಿ ನಿಮ್ದು? ಎಲ್ಲ ನೆಲಕ್ಕೆ ಹೇಳ್ದಮ್ಮ, ಮಕ್ಕ ಗುಡಿ ಹಿಂಗೆ ಹೇಳಿದ್ರೆ ಹಿಂಗೆ ಮಕ್ಕ ನೋಡಿ ನೋಡ್ತೀನಿ. ನಕ್ಷತ್ರ ಎಲ್ಲ ನಿಮ್ಗೂ ಕಣ ನಮಗೂ ಕಣ ಅವ್ರು ತೋರಿಸ್ತಾರೆ, ಕಾಣುತ್ತೆ. ಬೇಡ ಬೇಡ ಅಂದ್ರೆ ಬಿಡಲ್ಲ ಅವ್ರಿಂದ. ನೋಡಿ ಅರುಂಧತಿ ನಕ್ಷತ್ರ ತೋರಿಸಿದ್ದು ಕೂಡ ಆಯಿತು. ಪುರೋಹಿತರು ತುಂಬ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡು ನಕ್ಷತ್ರನ ತೋರಿಸಿ ಹೋದರು. ಈಗ ನಾವು ಊಟಕ್ಕೆ ಬಂದಿದ್ದೀವಿ. ನನ್ನ ಫೇವ್ರೆಟ್ ಸ್ವೀಟು ಚಂಪಾಕಲ್ಲಿನ ಮಾಡಿದರು. ಇದು ಪೂರಿ ಮತ್ತು ಪನ್ನೀರ್ ಮಸಾಲ, ಇದು ನನ್ನ ಮಗಳ ಫೇವ್ರೆಟು, ತುಂಬ ಚೆನ್ನಾಗಿತ್ತು. ಹಾಗೆ ಚಿರೋಟಿ ಸ್ವೀಟ್ ಕೂಡ ಮಾಡಿದರು. ಇದು ತುಂಬ ಮೈಲ್ಡಾಗಿ ಚೆನ್ನಾಗಿತ್ತು, ಜಾಸ್ತಿ ಸ್ವೀಟ್ ಆ ಥರ ಏನೂ ಇರಲಿಲ್ಲ. ಊಟ ಮಾಡಿಕೊಂಡು ಮತ್ತೊಂದು ಸ್ವಲ್ಪ ರೀಲ್ಸ್ನ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಹೊರಡಬೇಕು. ಈ ರೀಲ್ಸ್ ಕೂಡ ನಾನು ವಿತ್ ಮ್ಯೂಸಿಕ್ಕು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ.
ಈಗ ನಾವು ಅಲ್ಲಿಂದ ಹೊರಡ್ತಾ ಇದ್ದೀವಿ. ರಶ್ಮಿ ಅಕ್ಕ ಅವರ ತಮ್ಮಂಗೆ ಹೇಳಿದರು ನಮ್ಮನ್ನ ಮಾದನಾಯಕನಹಳ್ಳಿವರೆಗೂ ಡ್ರಾಪ್ ಮಾಡೋದಕ್ಕೆ. ಇಲ್ಲಿ ಓನ್ ವೆಹಿಕಲ್ಸ್ ಅಷ್ಟೇ, ಬೇರೆ ಯಾವ ವೆಹಿಕಲ್ಸ್ ಫೆಸಿಲಿಟಿ ಇಲ್ಲ. ಓನ್ ವೆಹಿಕಲ್ಸಲ್ಲಿ ಮಾತ್ರನೇ ಓಡಾಡೋದಕ್ಕಾಗೋದು. ಅವರ ತಮ್ಮ ನಮ್ಮನ್ನೀಗ ಮಾದನಾಯಕನಹಳ್ಳಿಗೆ ಬಿಡ್ತಾ ಇದ್ದಾರೆ. ನಮ್ಮ ಜೊತೆ ಒಬ್ಬರು ಅಜ್ಜಿ ಕೂಡ ಬಂದರು, ಅವರು ಅಲ್ಲೇ ಇಳ್ಕೊಂಡ್ರು. ಅಲ್ಲಿ ರೋಡ್ ಕ್ರಾಸ್ ಮಾಡಬೇಕಿತ್ತು. ಈಗ ಅಂಡರ್ ಪಾಸಲ್ಲಿ ಅವರೇ ರೋಡ್ ಕ್ರಾಸ್ ಕೂಡ ಮಾಡಿಸ್ತಿದ್ದಾರೆ. ನೋಡಿ ನನ್ನ ಸೂಟ್ ಕೇಸ್ನ ಎತ್ಕೊಂಡು ಹೋಗ್ತಿದ್ದಾರೆ, ತುಂಬ ವೆಯ್ಟ್ ಇತ್ತು. ಇವತ್ತು ತುಂಬ ಫಂಕ್ಷನ್ಗಳಿದ್ದಿದ್ದರಿಂದ ರೋಡಂತೂ ಫುಲ್ ಬ್ಯುಸಿ ಇತ್ತು. ರೋಡ್ ಕ್ರಾಸ್ ಮಾಡಿಬಿಟ್ಟು ಹೋದ್ರು ಅವರು. ಅಂದರೆ ಮದುವೆ ಮನೆಯಲ್ಲಿ ಅವ್ರಿಗೂ ಸ್ವಲ್ಪ ಕೆಲಸಗಳಿರುತ್ತೆ ಅಲ್ವಾ, ನೀವು ಹೋಗಿ ಅಂತ ನಾನು ಕಳಿಸ್ದೆ. ಈಗ ನಾವು ಬಸ್ ಹತ್ತೋದಕ್ಕೆ ನಿಂತಿದ್ದೀವಿ. ತುಂಬ ರಶ್ ಇತ್ತು, ಜನಗಳಂತೂ ತುಂಬ ಜನ ವೆಯ್ಟ್ ಮಾಡ್ತಿದ್ದು ಬಸ್ಗೆ. ಮಧ್ಯ ಬಂದು ನಿಂತಿದ್ದೀವಿ ಬಸ್ ಬರೋ ಕಡೆ, ಆದರೆ ಆ ಕಡೆ ಹೋಗೋದಕ್ಕಾಗಲ್ಲ, ಈ ಕಡೆ ಹೋಗೋದಕ್ಕಾಗಲ್ಲ, ಆ ಥರ ಜಾಗ ಇದು. ನೋಡಿ ಹೆಂಗೆ ಟ್ರಾಫಿಕ್ಕು, ಬಿಸಿಲು ಹೆಂಗಿತ್ತು ಅಂದರೆ 12:30 ಆಗಿತ್ತು. ನನ್ನ ಮಗಳು ಸುಸ್ತಾಗ್ತಿದೆ ಅಂತಂದರು. ಅಲ್ಲಿ ಏನೂ ಮಾಡೋ ಪರಿಸ್ಥಿತಿನೇ ಇರಲಿಲ್ಲ, ವೆಯ್ಟ್ ಮಾಡಲೇಬೇಕಿತ್ತು. ಹಾಗೆ ಬಸ್ಗಳೆಲ್ಲ ಫುಲ್ಲು ರಶ್ ಆಗೇ ಬರ್ತಿತ್ತು. 3-4 ಬಸ್ಸು ಸ್ಟಾಪೇ ಕೊಡಲಿಲ್ಲ. ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ಸುಮಾರು 1 ಗಂಟೆವರೆಗೂ ಅಲ್ಲೇ ನಿಂತಿದ್ದೀವಿ, ಒಂದು ಬಸ್ ಕೂಡ ನಿಲ್ಲಿಸಲೇ ಇಲ್ಲ. ಹಾಗೆ ಬಸ್ಗಳು ಕಡಿಮೆ ಕೂಡ ಇತ್ತು, ಡೈಲಿ ಓಡಾಡೋ ಅಷ್ಟು ಇರಲಿಲ್ಲ. ಕೊನೆಗೊಂದು ಪ್ರೈವೇಟ್ ಬಸ್ ಬಂತು. ಈ ಪ್ರೈವೇಟ್ ಬಸ್ನ ಹತ್ಕೊಂಡು ಈಗ ನಾವು ನೆಲಮಂಗಲ ಬೈಪಾಸ್ವರೆಗೂ ಬಂದು ಈಗ ಅಲ್ಲಿ ಇಳಿದಿದ್ದೀವಿ. ಇಲ್ಲಿ ಎಲ್ಲ ಬಸ್ಗಳು ಸ್ಟಾಪ್ ಕೊಟ್ಟೇ ಕೊಡ್ತಾರೆ, ಅದಕ್ಕೋಸ್ಕರ ಈಗ ಅಲ್ಲಿ ಇಳಿದ್ವಿ. ನೋಡಿ ಇಲ್ಲೂ ಅಷ್ಟೇ ಎಲ್ಲ ಬಸ್ಸು ಫುಲ್ಲಾಗಿದೆ. ನೋಡಬೇಕು ಸೀಟ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಬನ್ನಿ ನಿಮಗೂ ತೋರಿಸ್ತೀನಿ. ನೈಟ್ ಬೇರೆ ಸರಿ ನಿದ್ದೆ ಇರಲಿಲ್ಲ. ಕಂಟಿನ್ಯೂಸ್ ಆಗಿ 6 to 7 ಅವರ್ಸ್ ನಿಂತ್ಕೊಂಡೇ ವರ್ಕ್ ಮಾಡಿದ್ದು. ನಿಂತ್ಕೊಂಡು ಹೋಗೋಕ್ಕಾಗಲ್ಲ ಅಮ್ಮ, ನಾನಂತೂ ರಶ್ ಇರೋ ಬಸ್ಗೆ ಹತ್ತೋದೇ ಇಲ್ಲ ಅಂತಿದ್ಲು ನನ್ನ ಮಗಳು. 3-4 ಬಸ್ ಬಿಟ್ವಿ, ಆದರೂ ಸೀಟ್ ಸಿಗಲೇ ಇಲ್ಲ. ಕೊನೆಗೆ ನಿಂತು ಸಾಕಾಗಿ ಅಷ್ಟರಲ್ಲಿ ಊರಿಗೆ ರೀಚ್ ಆಗ್ಬೋದು ಅಂತ ಮತ್ತೆ ಒಂದು ಹಾಸನ ಬಸ್ ಬಂತು, ಅದಕ್ಕೆ ನಾವು ಕುಣಿಗಲ್ಗೆ ಹತ್ತಿದ್ದೀವಿ. ಅಂದರೆ ಸೀಟ್ ಮಾತ್ರ ಸಿಗಲೇ ಇಲ್ಲ. ನೋಡಿ ನನ್ನ 2 ದಿನ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮೇಕಪ್ ಆರ್ಟಿಸ್ಟ್ ಅಂದರೆ ಚೆನ್ನಾಗಿ ದುಡಿತಾರೆ, 1 ಅವರ್ಗೆ ಹೋಗಿ ಅಷ್ಟು ದುಡ್ಕೊಂಡು ಬರ್ತಾರೆ, ಬರೀ ಅದೇನೋ ಮಾಡಿ ಅಂತೆಲ್ಲ ಕೆಲವರು ಮಾತಾಡ್ತಾರೆ. ಆದರೆ ಅದರ ಹಿಂದೆ ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರಲ್ಲ. ನೋಡಿ ಒಬ್ಬರು ಅಜ್ಜಿ ಕೂಡ ನಿಂತಿದ್ರು, ಅವ್ರಿಗೂ ಯಾರೂ ಸೀಟ್ ಬಿಡಲಿಲ್ಲ. ಜನಗಳಂತೂ ತುಂಬ ಸೆಲ್ಫಿಶ್ ಆಗಿಬಿಟ್ಟಿದ್ದಾರೆ. ಈಗ ಯಾರಿಗೂ ಎಲ್ಪ್ ಮಾಡೋ ಅಂತ ಇದೇ ಇಲ್ಲ. ನಾವು ನಿಂತಿದ್ವಿ, ನನ್ನ ಲಗೇಜ್ ಕೂಡ ಇತ್ತು, ಆದರೆ ಸ್ವಲ್ಪ ಕಾಲು ಟಚ್ ಆಗ್ತಿದ್ದಕ್ಕೆ ಪಕ್ಕದಲ್ಲಿದ್ದವರು ಮುಖನೇ ಒಂಥರ ಮಾಡ್ಕೊತಿದ್ರು. ನನಗೆ ತುಂಬ ಬೇಜಾರಾಯಿತು. ಯಾವ ಥರ ಇತ್ತು ಸಿಚುವೇಶನ್ ಅಂದರೆ ಅದು ಹೇಳೋಕ್ಕೆ ಆಗ್ತಿಲ್ಲ. ನನಗೆ ನೈಟು ನಿದ್ದೆ ಬೇರೆ ಇರಲಿಲ್ಲ. ಒಂದೇ ಸಮ ನಿಂತು ಕಾಲು ಕೂಡ ಪೇಯ್ನ್ ಇತ್ತು. ಈಗ ಸ್ಲಿಪ್ಪರ್ ಬೇರೆ ಒತ್ತುತ್ತಾ ಇತ್ತು. ಆ ಸ್ಲಿಪ್ಪರ್ನ ಬಿಟ್ಟು ನಿಂತ್ಕೊಳ್ಳೋ ಅಷ್ಟು ಸ್ಪೇಸ್ ಕೂಡ ಅಲ್ಲಿ ಬಸ್ಸಲ್ಲಿ ಇರಲಿಲ್ಲ. ಕುಣಿಗಲ್ವರೆಗೂ ಸೀಟ್ ಸಿಗಲೇ ಇಲ್ಲ, ನಿಂತ್ಕೊಂಡೇ ಬಂದ್ವಿ. ನನ್ನ ಮಗನ್ನ ಕೂಡ ನೆನ್ನೆಯಿಂದ ನಮ್ಮ ಮನೆಯವರೇ ನೋಡ್ಕೊತಿದ್ರು. ಅವ್ರಿಗೂ ಕೂಡ ಕೆಲಸ ಮಾಡಬೇಕಿತ್ತು, ನಾನು ಬೇಗ ಹೋಗಲೇಬೇಕಿತ್ತು ಇವತ್ತು. ನೋಡಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.